ಎಷ್ಟೊಂದು ಗ್ರೀನ್ ಕಲರ್ ಏನು ಸಖತ್ ಬಂದದ್ದು ನೋಡ್ರಿ ಕಲರ್. ನೋಡಿದ್ರೆ ಬಾಯ ನೀರು ಬರಾಕತ್ತೈತಿ, ಹಂಗೆ ತಿಂದ್ಬಿಡೋಣ ಅಂತ ಅನ್ಸಕತ್ತೈತಿ. ಸರಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ತಿನ್ನಿರಿ, ಇನ್ನೇ ತಡ ಮಾಡ್ತೀರಿ. ಹಾಗಾದ್ರೆ ಹೆಂಗೆ ಮಾಡಿದೆ ಏನು ಮಾಡಿದೆ ಅಂತಂದೇಳಿ ನೋಡ್ಕೊಳ್ಳೋಣ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇಲ್ಲಿ ರೊಟ್ಟಿ ಜೊತೆಗಂತೂ ಸಿಕ್ಕಾಪಟ್ಟೆ ಒಳ್ಳೆ ಕಾಂಬಿನೇಷನು. ಹಂಗೆ ಚಪಾತಿಗಿಲ್ಲ ಅಂತ ಅನ್ನಂಗಿಲ್ಲ, ಚಪಾತಿಗೂ ಕೂಡ ಸಖತ್ ಕಾಂಬಿನೇಷನ್ ಇದು ಪಲ್ಯ. ಮದುವೆ ಮನ್ಯಾಗ ಹಿಂಗೆ ಮಾಡ್ತಾರೆ, ಬೇಕಂದ್ರೆ ಇದನ್ನ ತೆಳ್ಳಗ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ, ಇಲ್ಲಾಂದ್ರೆ ಕನ್ಸಿಸ್ಟೆನ್ಸಿ ಹಿಂಗೆ ಮಾಡ್ಕೋಬೋದು. ನಾನು ನೋಡ್ರಿ ಇಲ್ಲೇ ಇದು ಜವಾರಿ ಕ್ಯಾಪ್ಸಿಕಮ್ ಮತ್ತು ದೊಣಗಾಯಿ ಅಂತಲೇ ಹೇಳ್ಬೋದು. ಇದು ಎಣ್ಣೆಗಾಯಿ ದೊಣಗಾಯಿ ಅಂತಲೂ ಮಾಡ್ತಾರೆ. ಈಗ ಬದನೇಕಾಯಿ ಎಣ್ಣೆಗಾಯಿ ಹೆಂಗೆ ಮಾಡ್ತಾವಲ್ಲ ಹಾಗೆ ದೊಣಗಾಯಿ ಎಣ್ಣೆಗಾಯಿನೂ ಮಾಡ್ಬೋದು. ಬಟ್ ಒಂದು ಈ ಸೈಜಲ್ಲಿ ಇರಬೇಕಿತ್ತು ಅವು. ಏನಾಗೈತೆ ಅಂತಂದ್ರೆ ಒಂದು ಸಣ್ಣದು ಒಂದು ದೊಡ್ಡದು ಇದ್ವು, ಮತ್ತು ಯಾಕೋ ಖಾರ ಇಲ್ಲ ಅಂತ ಅನ್ನಿಸ್ತು. ಅದು ದೊಣಗಾಯಿ ಎಣ್ಣೆಗಾಯಿ ಮಾಡಿದ್ವಿ ಅಂತಂದ್ರೆ ಒಂದು ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರ್ತೈತಿ ಅಂತಂದೇಳಿ ನನಗೆ ಯಾಕೋ ಅನ್ಸಕತ್ತು. ಸರಿ ಹೆಂಗಾದರೂ ಇರಲಿ ಅಂತಂದು ಹೇಳಿ ಕಟ್ ಮಾಡ್ಕೊಂಡು ಮಾಡೋಣ. ಮದುವೆ ಮನೆ ಸ್ಟೈಲಲ್ಲಿ, ರೆಸ್ಟೋರೆಂಟ್ ಸ್ಟೈಲೆಲ್ಲ ಮಾಡಿರ್ತಾರೆ ಮದುವೆ ಮನೆಯಲ್ಲಿ, ಎಸ್ಪೆಷಲಿ ಫಂಕ್ಷನಲ್ಲೆಲ್ಲ ಮಾಡಿರ್ತಾರೆ. ಹಾಗಾಗಿ ಆ ಥರ ಮಾಡೋಣ ಅಂದ್ಕೊಂಡು ನಾನಿಲ್ಲಿ ಶೇಂಗಾನ ಹುರಿದಿಡ್ಕೊಂಡಿದ್ದೀನಿ, ಹಾಗೆ ಬಿಳಿ ಎಳ್ಳು ಹುರಿದಿಡ್ಕೊಂಡಿದ್ದೀನಿ, 1 ಇಂಚು ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಹಾಗೆ ಒಂದು ಸ್ವಲ್ಪ ಗುರಳ್ಳು ಮತ್ತು ಇಷ್ಟು ಕಾಯಿನ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದೆಲ್ಲ ಹುರಿಯೋದೆಲ್ಲ ತೋರಿಸಿದ್ರೆ ನಿಮಗೆ ಲೇಟ್ ಆಗುತ್ತೆ, ಲೆಂತಿ ಆಗುತ್ತೆ ಅಂತಂದು ಹೇಳಿ ನಾನು ಗುರಾಳ್ ಪುಡಿ ಮಾಡಿದ್ದು ಮಿಕ್ಸಿ ಜಾರ್ ಇತ್ತು, ಅದಕ್ಕೆ ಅದ್ರ ಜೊತೆಗೆ ಗುರಾಳ್ ಪುಡಿ ಮಾಡಿಕೊಂಡು ಎಲ್ಲ ಹುರ್ಕೊಂಡು ಅವನು ಇಟ್ಟಿಟ್ಟೆ. ಗುರಾಳ್ ಬೇಕಂದ್ರೆ ನೀವು ಜೊತೆಗೆ ಹುರ್ಕೋರಿ, ಇಲ್ಲಾಂದ್ರೆ ಗುರಾಳ್ ಪುಡಿ ಇದ್ದರೆ ಆಮೇಲೆ ಹಾಕೋಬೋದು. ಬಟ್ ಫ್ರೆಶಾಗಿ ಗುರಾಳ್ ಹಾಕಿದ್ರೆ ಇದು ಪಲ್ಯ ಸಖತ್ತ ಟೇಸ್ಟ್ ಬರ್ತೈತಿ. ಅದ್ರ ಸಂಬಂಧ ನಾನು ಈ ಥರ ಎಲ್ಲ ಹಾಕೋತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಫೈನ್ ಪೇಸ್ಟು ಬೇಡ, ಫುಲ್ ತೆರೆನೂ ಬೇಡ, ಎರಡರ ಮಧ್ಯೆ ರುಬ್ಕೊಂಬಂದ್ರೆ ಆಯಿತು. ಇಲ್ಲಿ ನಾನು ಒಂದು ಸ್ವಲ್ಪ ಖಾರ ಕಡಿಮೆ ಅಂತಂದೇಳಿ ಕಟ್ ಮಾಡಿರೋ ಮೆಣಸಿನ್ಕಾಯಿ ಇತ್ತು, ಅದನ್ನು ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ನಿಮಗೆ ಬೇಕಂದರೆ ನೀವು ಪಲ್ಯ ಮಾಡ್ಬೇಕಾದ್ರೆ ಲಾಸ್ಟಿಗೆ ಒಂದು ಸ್ವಲ್ಪ ಅಚ್ಕಾರ ಪುಡಿನೂ ಹಾಕೋಬೋದು. ಬಟ್ ಕ್ಯಾಪ್ಸಿಕಮ್ ಖಾರ ಇದೆಲ್ಲ ನೋಡ್ಕೊಂಡು ಹಾಕ್ಕೊಳ್ರಿ. ಈಗ ಹಂಗೆ ಹುಣಸೆಹಣ್ಣು ನೆನೆ ಹಾಕಿದ್ದೆ ನಾನು, ಒಂದು ಸಣ್ಣದು 1 ಇಂಚಿನಷ್ಟು. ಇದನ್ನು ರುಬ್ಬೇಕಾದ್ರೆ ಹಾಕೋತೀನಿ. ಫಸ್ಟ್ ಇಷ್ಟು ರುಬ್ಕೊಂಬಂದೆ ನೋಡಿರಿ, ಅಷ್ಟು ರುಬ್ಕೊಂಬಂದು ನೆಕ್ಸ್ಟ್ ಅದು ಹುಣಸೆ ಹಣ್ಣನ್ನು ಕೂಡ ಅದರಲ್ಲೇ ಹಾಕಿ ರುಬ್ಬಿ ಬಿಡ್ತೀನಿ. ನಾನು ಮೊದಲೇ ಹೇಳ್ದಂಗೆ ಫೈನ್ ಪೇಸ್ಟು ಅಲ್ಲ, ಹಾಗೆ ತೆರೆನೂ ಅಲ್ಲ. ಹಾಗೆ ಇಲ್ಲೊಂದು ಪಾತ್ರೆ ಇಟ್ಕೊಂಬಿಟ್ಟು ನಾನು ಇಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ನಾನು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ಮ ನಾನು ಇದರಲ್ಲೇ ಹಾಕಿ ಫ್ರೈ ಮಾಡ್ತೀನಿ. ನೀವು ಬೇಕಾದ್ರೆ ಕ್ಯಾಪ್ಸಿಕಮ್ ಫಸ್ಟಿಗೆ ಫ್ರೈ ಮಾಡಿಕೊಂಡು ಆಮೇಲೆ ಒಗ್ಗರಣೆಗೆ ಮತ್ತೆ ಹಾಕ್ಕೊಂಡು ಮಾಡ್ಬೋದು. ನಾನು ಈಜಿ ವೇದಲ್ಲಿ ತೋರಿಸ್ತಾ ಇದ್ದೀನಿ, ಮತ್ತೊಂದು ಪಾತ್ರೆ ಮುಳುಗಿಸ್ಬೇಕಲ್ಲ ಏನೋ ಅಂತಂದು ಹೇಳಿ ಇದರಲ್ಲೇ ಈರುಳ್ಳಿ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಕ್ಯಾಪ್ಸಿಕಮ್ ಅದರಲ್ಲೇ ಹಾಕ್ಕೊಂಬಿಟ್ಟು ನಾನು ಹಾಗೆ ಫ್ರೈ ಮಾಡ್ತೀನಿ. ಒಂದು ಕ್ಯಾಪ್ಸಿಕಮ್ಮಲ್ಲಿ ಈ ಥರ 4 ಪೀಸು 6 ಪೀಸು ಮಾಡಿಕೊಂಡು ಎತ್ತಿಡ್ಕೊಂಡಿದ್ದೀನಿ. ನಾನು ಬೀಜ ಏನು ತೆಗೆದಿಲ್ಲ. ನಿಮಗೆ ಸ್ಪೈಸಿ ಅಂದರೆ ಕ್ಯಾಪ್ಸಿಕಮ್ ಅಥವಾ ದೊಣಗಾಯಿ ಸ್ಪೈಸಿ ಮೇಲೆ ಹೋಗುತ್ತೆ. ಭಾಳ ಸ್ಪೈಸಿ ಇತ್ತಂತಂದ್ರೆ ನೀವು ಬೇಕಾದ್ರೆ ಬೀಜ ತೆಗಿಬೋದು. ನಾನು ಭಾಳ ಸ್ಪೈಸಿ ಇಲ್ಲ ಇದು ಅಂತ ನನಗೆ ಗೊತ್ತು, ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಮೆಣಸಿನ್ಕಾಯಿ ಬೀಜ ಅಷ್ಟು ತೆಗೆದಿಲ್ಲ. ನಾನು ಕಟ್ ಮಾಡ್ಬೇಕಾದ್ರೆ ಏನಾದರೂ ಹೊರಗೆ ಬಿದ್ದಿತ್ತಲ್ಲ ಅದಷ್ಟೇ. ಇವಾಗ ನೋಡಿರಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿತ್ತಲ್ಲ, ಅದಕ್ಕೆ ನಾನು ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದರಲ್ಲೇ ಚೆನ್ನಾಗಿ ಫ್ರೈ ಆಯ್ತು ಅಂತಂದರೆ ಆಮೇಲೆ ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟೆಲ್ಲ ಹಾಕಿಬಿಟ್ರೆ ಒಳ್ಳೆ ರುಚಿಭರಿತವಾದ ಕ್ಯಾಪ್ಸಿಕಮ್ ಗ್ರೇವಿ ಪಲ್ಯ ಅಂತಲೇ ಹೇಳ್ಬೋದು, ರಸದ ಪಲ್ಯ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಾಗ್ತೈತಿ. ಇದು ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಇವಾಗ ಬೇಕಾದ್ರೆ ನೀವು ಉಪ್ಪು ಅರಿಶಿನ ಪುಡಿನೂ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೋದು. ಬಟ್ ನಾನು ಸ್ವಲ್ಪ ಅರಿಶಿನ ಪುಡಿಗೆಲ್ಲ ಹಾಕಿಬಿಟ್ರೆ ತಳ ಹಿಡಿದೈತೆ ಅಂತಂದೇಳಿ ನಾನು ಹಾಕಿಲ್ಲ, ಲಾಸ್ಟಿಗೆ ಹಾಕ್ತೀನಿ. ನಿಮ್ಮ ಅನುಕೂಲ, ನೀವು ಯಾವಾಗ ಬೇಕಾದ್ರೂ ಹಾಕೋರಿ, ಚೆನ್ನಾಗಿ ಫ್ರೈ ಆಗಬೇಕಷ್ಟೇ. ಇದು ನೋಡಲಿಕ್ಕೆ ಎಷ್ಟೊಂದು ಭಾಳ ಅನಿಸ್ತಲ್ಲ, ಇವಾಗ ಬೆಂದ ಮೇಲೆ ಒಂದು ಇಷ್ಟ ಆಗುತ್ತೆ. ಅದು ಎಲ್ಲ ಬಾಡಿಬಿಟ್ಟು ಚೆನ್ನಾಗಿ ನೋಡಿರಿ ಎಷ್ಟಾಗಿದೆ. ನಾನು ಬೇಗ ಬೇಯಲಿ ಅಂತಂದು ಹೇಳಿ ಒಂದು ಲಿಡ್ ಕೂಡ ಕ್ಲೋಸ್ ಮಾಡಿಟ್ಟಿದ್ದೆ. ನೀವು ಬೇಕಾದ್ರೆ ಹಾಗೆ ಮಾಡಿರಿ, ಬೇಗ ಬೆಂದ್ಬಿಡ್ತೈತಿ. ನೀರು ಬಿಡ್ಕೊಂಡು ಅದು ಆ ಹಿಮ್ಮಕ್ಕೇ ಸ್ಟೀಮ್ ಆದಂಗಾಗಿ ಚೆನ್ನಾಗಿ ಬೆಂದ್ಕೊಂಡ್ಬಿಡ್ತೈತಿ. ಅದಕ್ಕೆ ನೋಡಿರಿ ಎಷ್ಟೊಂದು ಕಡಿಮೆ ಆಯಿತು ಪ್ರಮಾಣ. ಇವಾಗ ನಾವು ರುಬ್ಬಿಡ್ಕೊಂಡಿದ್ನಲ್ಲ ಇದೆಲ್ಲ ಪೇಸ್ಟ್, ಇದನ್ನು ಅದಕ್ಕೆ ಹಾಕಿಬಿಡ್ಕೊಳ್ಳೋಣ. ಎಷ್ಟು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿರಿ, ಅಷ್ಟು ತೆಳ್ಳಗ ಮಾಡ್ಕೋಬೋದು ನೀವು. ಮತ್ತು ಪ್ರಮಾಣ ನೋಡಿಕೊಂಡು, ಮೀನ್ಸ್ ನಿಮಗೆ ತೆಳ್ಳಗೆ ಬೇಕು ಅಥವಾ ದಪ್ಪ ಬೇಕು ಅಂದರೆ ತಿಕ್ನೆಸ್ ನಾ ಹೇಳಾಕತ್ತೀನಿ. ಇದು ಲಿಕ್ವಿಡದು ಅಷ್ಟು ಮಾಡ್ಕೊಬೋದು. ಮತ್ತು ಕುದ್ದಾದ್ಮೇಲೆ ನೀವು ಎಷ್ಟು ನೀರು ಹಾಕಿದ್ರು ಕೂಡ ಕುದ್ದಾದ್ಮೇಲೆ ಗಟ್ಟಿಯಾಗಿ ಬಿಡ್ತೈತಿ. ಸ್ವಲ್ಪ ಜಾಸ್ತಿ ನೀರೇ ಹಾಕ್ಕೊಳ್ರಿ. ನಾನು ಚೆನ್ನಾಗಿ ಮಿಕ್ಸಿ ಜಾರಿಗೆಲ್ಲ ನೀರು ಹಾಕಿಬಿಟ್ಟು ಜಾಸ್ತಿನೇ ನೀರು ಹಾಕ್ಕೊಂಡೆ, ಆದರೂ ಕೂಡ ಲಾಸ್ಟಿಗೆ ಮತ್ತು ಗಟ್ಟಿಯಾಗೇ ಬಿಟ್ಟಿದ್ದು ಪಲ್ಯ. ಮತ್ತು ಇದನ್ನೊಂದು ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಮಾಡ್ಕೊಂಡ್ರೆ ಅಂತಂದರೆ ನೀವು ಅನ್ನಕ್ಕೂ ಕೂಡ ಸಖತ್ತಾಗಿರೋದು, ಬಿಸಿ ಅನ್ನಕ್ಕೂ ಕೂಡ ಸಖತ್ತಾಗಿರ್ತದೆ ಟೇಸ್ಟ್. ಮತ್ತು ಮಕ್ಕಳಿಗೆಲ್ಲ ಕ್ಯಾಪ್ಸಿಕಮ್ ಬಿಟ್ಟು ರಸ ಹಾಕ್ಕೊಂಡು ಊಟನೂ ಮಾಡಿಸ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳು ನೀವು ಹೇಳೋದೇ ಬೇಡ, ಮಕ್ಕಳೇ ಹಾಕೊಂಡು ಊಟ ಮಾಡ್ತಾರೆ. ಯಾಕಂದರೆ ಶೇಂಗಾ ಎಳ್ಳು ಎಲ್ಲ ಹಾಕಿರ್ತಾವಲ್ಲ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೇದಿದೆ. ಮತ್ತು ಶೇಂಗಾ ಮತ್ತು ಎಳ್ಳು ರಿಚ್ ಐರನ್ ಕಂಟೆಂಟ್ ಎಲ್ಲ ಇರ್ತೈತಲ್ಲ, ಅದಕ್ಕೆ ಹೆಲ್ತಿಗೂ ತುಂಬ ಒಳ್ಳೆಯದು.
ಚೆನ್ನಾಗಿ ಎಷ್ಟು ಬೇಕು ಅಷ್ಟು ನೀವು ಜಾಸ್ತಿ ನೀರೇ ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕಲ್ಲ, ಅದು ಬೇಯಬೇಕು. ಎಣ್ಣೆ ಫ್ರೈ ಆಗೈತೆ ಕರೆ, ಅದು ಇನ್ನೊಂದು ಸ್ವಲ್ಪ ಬೇಯಬೇಕು. ಮತ್ತು ಕುದ್ದಾದ್ಮೇಲೆ ಕಡಿಮೆ ಆಗಿಬಿಡ್ತೈತಿ. ಮತ್ತು ಖಾರ ಜಾಸ್ತಿ ಇದ್ರೆ ನೀವು ಬೆಲ್ಲ ಹಾಕೋರಿ. ಇಲ್ಲಿ ನಾನು ಬೆಲ್ಲ ಏನು ಹಾಕಿಲ್ಲ. ನಾನು ಆಲ್ಮೋಸ್ಟ್ ಯಾವುದು ಪಲ್ಯಕ್ಕೆ ಬೆಲ್ಲ ಹಾಕಲ್ಲ. ಖಾರ ಉಪ್ಪು ಹುಳಿ ಅಷ್ಟೇ ಇದ್ದರೆ ಸಾಕು ಅಂತಂದೇಳಿ ಅಂದ್ಕೊಂಡು ನೀವು ಬೇಕಂದರೆ ಬೆಲ್ಲನೂ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿ ತಕ್ಕಷ್ಟು ಉಪ್ಪು, ಅಷ್ಟು ಪುಡಿ, ಇಷ್ಟೇ ನೋಡಿರಿ. ಎಷ್ಟು ಸಿಂಪಲ್ ಅಂತ ನಾನು ಅಂದ್ಕೊಂಡೆ. ನಿಮಗೆ ಅದೆಲ್ಲ ಫ್ರೈ ಮಾಡ್ಕೊಳೋ ಕಾಳು ಅದೆಲ್ಲ ಕಷ್ಟ ಆಗುತ್ತೇನೋ ಮೋಸ್ಟ್ಲಿ. ಈ ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾವೆಲ್ಲ ಏನು ಮಾಡ್ತೀವಿ ಅಂತಂದ್ರೆ, ಕೆಲವೊಬ್ಬರು ಮನೇಲಿ ಅಂದ್ರೂ ಕಾಯಿಪಲ್ಯ ಪುಡಿ ಅಂತಂದು ಹೇಳಿ ಆ ಥರ ಶೇಂಗಾ ಎಳ್ಳು ಅದೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡಿ ತಿರ್ಕೊಂಬಿಟ್ಟಿರ್ತಾರೆ. ಈ ಥರ ಪಲ್ಯ ಮಾಡ್ತಿರ್ಬೇಕಾದ್ರೆ ಪಟ್ ಅಂತಂದೇಳಿ ಈ ಥರ ಹುರ್ಕೊಂಬಿಟ್ಟು ಹಂಗೆ ಹಾಕಿ ಮಾಡ್ಕೊಂಬಿಡ್ತಾರೆ. ಬಟ್ ಏನು ಪರವಾಗಿಲ್ಲ, ಈ ಥರ ಟೇಸ್ಟ್ ತಿನ್ನಬೇಕಪ್ಪ ನೀವು ಅಂತಂದ್ರೆ ಶೇಂಗಾ ಎಳ್ಳು ಒಂದೊಂದು 4 ಸ್ಪೂನಷ್ಟು ಶೇಂಗಾ, 1-2 ಸ್ಪೂನಷ್ಟು ಎಳ್ಳು ಹುರ್ಕೊಂಡು ನೀವು ಗುರಳ್ ಪುಡಿ ಇದ್ದರೆ ಗುರಳ್ ಪುಡಿ ಹಾಕ್ಕೊಂಡು ಮಾಡ್ಕೋಬೋದು. ಈಜಿನೇ. ಕಾಯಿಗೆ ಅಂದರೆ ಎಲ್ಲ ಕಡೆ ಇದ್ದೇ ಇರ್ತೈತೆ ಎಲ್ಲರ ಮನೇಲಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ನೀವು ಮೇಲ್ಗಡೆ ಕಟ್ ಮಾಡ್ಕೊಂಡು ಬೇಕಾರೆ ಹಾಕ್ಕೊಳ್ರಿ ಟೇಸ್ಟಿಗೆ ಅಂತಂದೇಳಿ. ಇಲ್ಲ ಅಂತಂದರೆ ಬೇಕಾದ್ರೆ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು ಹಾಕಿ ನಾವು ರುಬ್ಬದಿಂದ ಗ್ರೀನಿಶು ಬರ್ತೈತಿ. ಇವಾಗ ನೋಡಿರಿ ಅರ್ಶಿನ ಪುಡಿ ಉಪ್ಪು ಹಾಕಿದ್ನಲ್ಲ ನಾನು, ಏನು ಚೆನ್ನಾಗಿ ಕಲರ್ ಬರ್ತದೆ ಗೊತ್ತಾ. ಮತ್ತೊಂದು ಸ್ವಲ್ಪ ನಾನು ನೀರು ಹಾಕಿದೆ, ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಅಂತ ಅನ್ನಿಸ್ತು. ಒಂದು ಸಲ ಕುದಿಯೋಕೆ ಬಿಟ್ಬಿಡ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಆಮೇಲೆ ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಕೊಡುತ್ತೆ ಗೊತ್ತಾ. ನನಗಂತೂ ಬಾಯಲ್ಲಿ ನೀರು ಬಂದು ಬಿಸಿ ರೊಟ್ಟಿ ಮಾಡ್ತಾಯಿದ್ದೆ. ಯಾವಾಗ ಕಂಪ್ಲೀಟ್ ಆದಮೇಲೆ ಯಾವಾಗ ತಿನ್ನೋಣ ಅಂತ ಅನಿಸಿತ್ತು. ನಿಮಗೂ ಒಂದು ಸಲ ಖಂಡಿತವಾಗ್ಲೂ ಹಾಗೆ ಅನಿಸುತ್ತೆ. ಚಪಾತಿಗೂ ರೊಟ್ಟಿನೇ ಮಾಡ್ಕೊಂಡು ತಿನ್ಬೇಕಂತಿಲ್ಲ, ಚಪಾತಿಗೂ ಸಖತ್ತಿರ್ತೈತಿ. ನಾನು ಹೇಳ್ದಂಗೆ ಬಿಸಿ ಅನ್ನಕ್ಕೂ ಕೂಡ ಸಖತ್ತಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿರಿ. ಹೇಗಿತ್ತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆತಂದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇನ್ನೂ ನೋಡ್ತಾ ಇದ್ದೀರಿ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ಲಿಡ್ ಕ್ಲೋಸ್ ಮಾಡಿಟ್ಟು ಓಪನ್ ಮಾಡಿದೆ. ಎಷ್ಟು ಚೆನ್ನಾಗಿ ಬಂದೈತಿ ನಿಜವಾಗ್ಲೂ. ನಮ್ಮ ಉತ್ತರ ಕರ್ನಾಟಕ ಸೈಡು ಫಂಕ್ಷನ್ನಲ್ಲಿ, ಮದುವೆ ಮನೆಯಲ್ಲಿ ರೊಟ್ಟಿ ಊಟ ಇದ್ದೇ ಇರುತ್ತಲ್ಲ, ಒಂದು ಈ ಥರ ಕ್ಯಾಪ್ಸಿಕಮ್ ಡಿಶ್ ಮಾಡಿರ್ತಾರೆ. ಅದೇ ರೀತಿ ಮಾಡಿದ್ದೀನಿ, ಅದೇ ರೀತಿ ಟೇಸ್ಟ್ ಇತ್ತು, ಅದೇ ರೀತಿಯಲ್ಲಿ ಮಾಡಿದ್ದೀನಿ ನಾನು. ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ನಾನು ಇಲ್ಲಿ ಇವತ್ತು ಜೋಳದ ರೊಟ್ಟಿ ಜೊತೆಗೆ ಕ್ಯಾಪ್ಸಿಕಮ್ ಪಲ್ಯ ಹಾಗೆ ತೊಂಡೆಕಾಯಿ ಪಲ್ಯ ಎಲ್ಲ ಮಾಡಿದ್ದೆ. ಒಂದು ಸ್ವಲ್ಪ ವೆಜಿಟೇಬಲ್ ಇಟ್ಕೊಂಡು ತಿಂತಿದ್ರೆ ರೊಟ್ಟಿಗೆ ಎಷ್ಟು ರುಚಿ ಅಂದರೆ ರುಚಿಯಾಗಿತ್ತು. ನಿಜವಾಗ್ಲೂ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮಾಡಿಬಿಟ್ಟು ಬೆಳಗ್ಗೆ ನಾವು ಟಿಫಿನ್ಗೆ ರೊಟ್ಟಿ ತಿನ್ನೋದ್ರಿಂದ ನಮಗೆ ಒಂದು ಪಲ್ಯ ಸಾಕಾಗಂಗಿಲ್ಲ. ಅದಕ್ಕೆ ನಾನು 2 ಥರ ಪಲ್ಯ ಮಾಡೇ ಇರ್ತೀನಿ. ಒಂದು ಕಾಳು ಪಲ್ಯ, ಒಂದು ಕಾಯಿ ಪಲ್ಯ. ಇವತ್ತು ತೊಂಡೆಕಾಯಿ ಇತ್ತಂತಂದೇಳಿ ತೊಂಡೆಕಾಯಿಗೆ ಖಾರ ಪುಡಿ ಹಾಕಿ ಮಾಡಿದ್ರೆ